ಸರ್ಕಾರದ ವಿರುದ್ಧ ಅಂಗನವಾಡಿ ನೌಕರರು ಈಗಾಗಲೇ ಸಮರವನ್ನ ಸಾರಿರುವಂಥದ್ದು. ಅದೆಷ್ಟೋ ಬಾರಿ ಪ್ರತಿಭಟನೆಯನ್ನ ನಡೆಸಿ ಭರವಸೆಯನ್ನ ಪಡೆದರೂ ಕೂಡ ಸರ್ಕಾರ ತಮ್ಮ ಭರವಸೆಗಳನ್ನ ಈಡೇರಿಸ್ತಾ ಇಲ್ಲ ಅನ್ನುವಂತಹ ಬೇಸರವನ್ನ ಇದೀಗ ಫ್ರೀಡಂ ಪಾರ್ಕ್ನಲ್ಲಿ ಹೊರ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಅನೇಕ ಬಾರಿ ಪ್ರತಿಭಟನೆಯನ್ನ ಇಲ್ಲಿನ ಅಂತ ಹೇಳಿದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತಹ ಅಂಗನವಾಡಿ ನೌಕರರು ಬಂದು ಪ್ರತಿಭಟನೆಯನ್ನ ನಡೆಸಿದ್ರು. ಆದ್ರೆ ಪ್ರತಿಭಟನೆಯ ಸಂದರ್ಭದಲ್ಲಿ ಬರೀ ಭರವಸೆಗಳನ್ನ ಮಾತ್ರ ನೀಡುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇತ್ತು. ಹೀಗಾಗಿ ಇದೀಗ ಮತ್ತೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು, ಸರ್ಕಾರವನ್ನ ಎಚ್ಚರಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಅನೇಕ ಬೇಡಿಕೆಗಳನ್ನ ಇಟ್ಟುಕೊಂಡು ಪ್ರತಿಭಟನೆಗೆ ಕರೆಯನ್ನ ನೀಡಿರುವಂತದ್ದು. ಮಾರ್ಚ್ 2ನೇ ತಾರೀಕು ಒಂದು ಬಣದಿಂದ ಪ್ರತಿಭಟನೆ ನಡೆಯುತ್ತಾ ಇದ್ರೆ ಇಂದು ಕೂಡ ಈ ಒಂದು ಪ್ರತಿಭಟನೆಯ ಬಿಸಿ ಜೋರಾಗ್ತಾ ಇರುವಂತದ್ದು. ಪ್ರಮುಖವಾಗಿ ವೇತನ ಗೌರವಧನವನ್ನ ಹೆಚ್ಚಳ ಮಾಡಬೇಕು, ಗ್ರಾಜ್ಯುಟಿಯನ್ನ ನೀಡಬೇಕು, ಮತ್ತೆ ಒಂದಿಷ್ಟು ಬೇಡಿಕೆಗಳೇನಿದೆ ಅವುಗಳನ್ನ ಕೂಡ ಈಡೇರಿಸಬೇಕು ಅಂತ ಹೇಳಿ ಇದೀಗ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಅಂಗನವಾಡಿ ಕಾರ್ಯಕರ್ತರುಗಳು ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ತಾವು ಎದ್ದು ಹೋಗೋದಿಲ್ಲ ಅನ್ನುವಂತಹ ಒಂದು ಕೂಗನ್ನ ಕೂಡ ಕೂಗ್ತಾ ಇರುವಂತದ್ದು. ಅನೇಕ ಬಾರಿ ಪ್ರತಿಭಟನೆಗಳು ಆದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಉತ್ತರಗಳು ಸಿಕ್ಕಿರಲಿಲ್ಲ, ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ಗಳು ಬಂದಿರಲಿಲ್ಲ. ಹೀಗಾಗಿ ಬಜೆಟ್ ನಲ್ಲಿ ಈ ಬಾರಿಯ ಬಜೆಟ್ ಏನಿದೆ ಈ ಒಂದು ಬಜೆಟ್ ನಲ್ಲಿ ಸರ್ಕಾರದ ಗಮನವನ್ನ ಸೆಳೆಯಬೇಕು, ಮತ್ತೆ ಸರ್ಕಾರ ತನ್ನ ಈ ಒಂದು ಯೋಜನೆಗಳನ್ನ ನೀಡುವಂತಹ ಭರವಸೆ ಏನು ಕೊಟ್ಟಿತ್ತು ಆ ಒಂದು ಭರವಸೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರದ ವಿರುದ್ಧ ಅಂಗನವಾಡಿ ನೌಕರರು ಈಗಾಗಲೇ ಸಮರವನ್ನ ಸಾರಿರುವಂಥದ್ದು. ಅದೆಷ್ಟೋ ಬಾರಿ ಪ್ರತಿಭಟನೆಯನ್ನ ನಡೆಸಿ ಭರವಸೆಯನ್ನ ಪಡೆದರೂ ಕೂಡ ಸರ್ಕಾರ ತಮ್ಮ ಭರವಸೆಗಳನ್ನ ಈಡೇರಿಸ್ತಾ ಇಲ್ಲ ಅನ್ನುವಂತಹ ಬೇಸರವನ್ನ ಇದೀಗ ಫ್ರೀಡಂ ಪಾರ್ಕ್ ನಲ್ಲಿ ಹೊರ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಅನೇಕ ಬಾರಿ ಪ್ರತಿಭಟನೆಯನ್ನ ಇಲ್ಲಿನ ಅಂತ ಹೇಳಿದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತಹ ಅಂಗನವಾಡಿ ನೌಕರರು ಬಂದು ಪ್ರತಿಭಟನೆಯನ್ನ ನಡೆಸಿದ್ರು. ಆದ್ರೆ ಪ್ರತಿಭಟನೆಯ ಸಂದರ್ಭದಲ್ಲಿ ಬರೀ ಭರವಸೆಗಳನ್ನ ಮಾತ್ರ ನೀಡುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇತ್ತು. ಹೀಗಾಗಿ ಇದೀಗ ಮತ್ತೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು, ಸರ್ಕಾರವನ್ನ ಎಚ್ಚರಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಅನೇಕ ಬೇಡಿಕೆಗಳನ್ನ ಇಟ್ಟುಕೊಂಡು ಪ್ರತಿಭಟನೆಗೆ ಕರೆಯನ್ನ ನೀಡಿರುವಂತದ್ದು. ಮಾರ್ಚ್ 2ನೇ ತಾರೀಕು ಒಂದು ಬಣದಿಂದ ಪ್ರತಿಭಟನೆ ನಡೆಯುತ್ತಾ ಇದ್ರೆ ಇಂದು ಕೂಡ ಈ ಒಂದು ಪ್ರತಿಭಟನೆಯ ಬಿಸಿ ಜೋರಾಗ್ತಾ ಇರುವಂತದ್ದು. ಪ್ರಮುಖವಾಗಿ ವೇತನ ಗೌರವಧನವನ್ನ ಹೆಚ್ಚಳ ಮಾಡಬೇಕು, ಗ್ರಾಜ್ಯುಟಿಯನ್ನ ನೀಡಬೇಕು, ಮತ್ತೆ ಒಂದಿಷ್ಟು ಬೇಡಿಕೆಗಳೇನಿದೆ ಅವುಗಳನ್ನ ಕೂಡ ಈಡೇರಿಸಬೇಕು ಅಂತ ಹೇಳಿ ಇದೀಗ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಅಂಗನವಾಡಿ ಕಾರ್ಯಕರ್ತರುಗಳು ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ತಾವು ಎದ್ದು ಹೋಗೋದಿಲ್ಲ ಅನ್ನುವಂತಹ ಒಂದು ಕೂಗನ್ನ ಕೂಡ ಕೂಗ್ತಾ ಇರುವಂತದ್ದು. ಅನೇಕ ಬಾರಿ ಪ್ರತಿಭಟನೆಗಳು ಆದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಉತ್ತರಗಳು ಸಿಕ್ಕಿರಲಿಲ್ಲ, ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ಗಳು ಬಂದಿರಲಿಲ್ಲ. ಹೀಗಾಗಿ ಬಜೆಟ್ ನಲ್ಲಿ ಈ ಬಾರಿಯ ಬಜೆಟ್ ಏನಿದೆ ಈ ಒಂದು ಬಜೆಟ್ ನಲ್ಲಿ ಸರ್ಕಾರದ ಗಮನವನ್ನ ಸೆಳೆಯಬೇಕು, ಮತ್ತೆ ಸರ್ಕಾರ ತನ್ನ ಈ ಒಂದು ಯೋಜನೆಗಳನ್ನ ನೀಡುವಂತಹ ಭರವಸೆ ಏನು ಕೊಟ್ಟಿತ್ತು ಆ ಒಂದು ಭರವಸೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರದ ವಿರುದ್ಧ ಅಂಗನವಾಡಿ ನೌಕರರು ಈಗಾಗಲೇ ಸಮರವನ್ನ ಸಾರಿರುವಂತದ್ದು. ಅದೆಷ್ಟೋ ಬಾರಿ ಪ್ರತಿಭಟನೆಯನ್ನ ನಡೆಸಿ ಭರವಸೆಯನ್ನ ಪಡೆದರೂ ಕೂಡ ಸರ್ಕಾರ ತಮ್ಮ ಭರವಸೆಗಳನ್ನ ಈಡೇರಿಸ್ತಾ ಇಲ್ಲ ಅನ್ನುವಂತಹ ಬೇಸರವನ್ನ ಇದೀಗ ಫ್ರೀಡಂ ಪಾರ್ಕ್ ನಲ್ಲಿ ಹೊರ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಅನೇಕ ಬಾರಿ ಪ್ರತಿಭಟನೆಯನ್ನ ಇಲ್ಲಿನ ಅಂತ ಹೇಳಿದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತಹ ಅಂಗನವಾಡಿ ನೌಕರರು ಬಂದು ಪ್ರತಿಭಟನೆಯನ್ನ ನಡೆಸಿದ್ರು. ಆದ್ರೆ ಪ್ರತಿಭಟನೆಯ ಸಂದರ್ಭದಲ್ಲಿ ಬರೀ ಭರವಸೆಗಳನ್ನ ಮಾತ್ರ ನೀಡುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇತ್ತು. ಹೀಗಾಗಿ ಇದೀಗ ಮತ್ತೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು, ಸರ್ಕಾರವನ್ನ ಎಚ್ಚರಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಅನೇಕ ಬೇಡಿಕೆಗಳನ್ನ ಇಟ್ಟುಕೊಂಡು ಪ್ರತಿಭಟನೆಗೆ ಕರೆಯನ್ನ ನೀಡಿರುವಂತದ್ದು. ಮಾರ್ಚ್ 2ನೇ ತಾರೀಕು ಒಂದು ಬಣದಿಂದ ಪ್ರತಿಭಟನೆ ನಡೆಯುತ್ತಾ ಇದ್ರೆ ಇಂದು ಕೂಡ ಈ ಒಂದು ಪ್ರತಿಭಟನೆಯ ಬಿಸಿ ಜೋರಾಗ್ತಾ ಇರುವಂತದ್ದು. ಪ್ರಮುಖವಾಗಿ ವೇತನ ಗೌರವಧನವನ್ನ ಹೆಚ್ಚಳ ಮಾಡಬೇಕು, ಗ್ರಾಜ್ಯುಟಿಯನ್ನ ನೀಡಬೇಕು, ಮತ್ತೆ ಒಂದಿಷ್ಟು ಬೇಡಿಕೆಗಳೇನಿದೆ ಅವುಗಳನ್ನ
ಕೂಡ ಈಡೇರಿಸಬೇಕು ಅಂತ ಹೇಳಿ ಇದೀಗ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಅಂಗನವಾಡಿ ಕಾರ್ಯಕರ್ತರುಗಳು ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ತಾವು ಎದ್ದು ಹೋಗೋದಿಲ್ಲ ಅನ್ನುವಂತಹ ಒಂದು ಕೂಗನ್ನ ಕೂಡ ಕೂಗ್ತಾ ಇರುವಂತದ್ದು. ಅನೇಕ ಬಾರಿ ಪ್ರತಿಭಟನೆಗಳು ಆದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಉತ್ತರಗಳು ಸಿಕ್ಕಿರಲಿಲ್ಲ, ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ಗಳು ಬಂದಿರಲಿಲ್ಲ. ಹೀಗಾಗಿ ಬಜೆಟ್ ನಲ್ಲಿ ಈ ಬಾರಿಯ ಬಜೆಟ್ ಏನಿದೆ, ಈ ಒಂದು ಬಜೆಟ್ ನಲ್ಲಿ ಸರ್ಕಾರದ ಗಮನವನ್ನ ಸೆಳಿಬೇಕು, ಮತ್ತೆ ಸರ್ಕಾರ ತನ್ನ ಈ ಒಂದು ಯೋಜನೆಗಳನ್ನ ನೀಡುವಂತಹ ಭರವಸೆ ಏನು ಕೊಟ್ಟಿತ್ತು ಆ ಒಂದು ಭರವಸೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರದ ವಿರುದ್ಧ ಅಂಗನವಾಡಿ ನೌಕರರು ಈಗಾಗಲೇ ಸಮರವನ್ನ ಸಾರಿರುವಂಥದ್ದು. ಅದೆಷ್ಟೋ ಬಾರಿ ಪ್ರತಿಭಟನೆಯನ್ನ ನಡೆಸಿ ಭರವಸೆಯನ್ನ ಪಡೆದ್ರು ಕೂಡ ಸರ್ಕಾರ ತಮ್ಮ ಭರವಸೆಗಳನ್ನ ಈಡೇರಿಸ್ತಾ ಇಲ್ಲ ಅನ್ನುವಂತಹ ಬೇಸರವನ್ನ ಇದೀಗ ಫ್ರೀಡಂ ಪಾರ್ಕ್ ನಲ್ಲಿ ಹೊರ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಅನೇಕ ಬಾರಿ ಪ್ರತಿಭಟನೆಯನ್ನ ಇಲ್ಲಿನ ಅಂತ ಹೇಳಿದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತಹ ಅಂಗನವಾಡಿ ನೌಕರರು ಬಂದು ಪ್ರತಿಭಟನೆಯನ್ನ ನಡೆಸಿದ್ರು. ಆದ್ರೆ ಪ್ರತಿಭಟನೆಯ ಸಂದರ್ಭದಲ್ಲಿ ಬರೀ ಭರವಸೆಗಳನ್ನ ಮಾತ್ರ ನೀಡುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇತ್ತು. ಹೀಗಾಗಿ ಇದೀಗ ಮತ್ತೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು, ಸರ್ಕಾರವನ್ನ ಎಚ್ಚರಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಅನೇಕ ಬೇಡಿಕೆಗಳನ್ನ ಇಟ್ಟುಕೊಂಡು ಪ್ರತಿಭಟನೆಗೆ ಕರೆಯನ್ನ ನೀಡಿರುವಂತದ್ದು. ಮಾರ್ಚ್ 2ನೇ ತಾರೀಕು ಒಂದು ಬಣದಿಂದ ಪ್ರತಿಭಟನೆ ನಡೆಯುತ್ತಾ ಇದ್ರೆ ಇಂದು ಕೂಡ ಈ ಒಂದು ಪ್ರತಿಭಟನೆಯ ಬಿಸಿ ಜೋರಾಗ್ತಾ ಇರುವಂತದ್ದು. ಪ್ರಮುಖವಾಗಿ ವೇತನ ಗೌರವಧನವನ್ನ ಹೆಚ್ಚಳ ಮಾಡಬೇಕು, ಗ್ರಾಜ್ಯುಟಿಯನ್ನ ನೀಡಬೇಕು, ಮತ್ತೆ ಒಂದಿಷ್ಟು ಬೇಡಿಕೆಗಳೇನಿದೆ ಅವುಗಳನ್ನ ಕೂಡ ಈಡೇರಿಸಬೇಕು ಅಂತ ಹೇಳಿ ಇದೀಗ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಅಂಗನವಾಡಿ ಕಾರ್ಯಕರ್ತರುಗಳು ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ತಾವು ಎದ್ದು ಹೋಗೋದಿಲ್ಲ ಅನ್ನುವಂತಹ ಒಂದು ಕೂಗನ್ನ ಕೂಡ ಕೂಗ್ತಾ ಇರುವಂತದ್ದು. ಅನೇಕ ಬಾರಿ ಪ್ರತಿಭಟನೆಗಳು ಆದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಉತ್ತರಗಳು ಸಿಕ್ಕಿರಲಿಲ್ಲ, ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ಗಳು ಬಂದಿರಲಿಲ್ಲ. ಹೀಗಾಗಿ ಬಜೆಟ್ ನಲ್ಲಿ ಈ ಬಾರಿಯ ಬಜೆಟ್ ಏನಿದೆ, ಈ ಒಂದು ಬಜೆಟ್ ನಲ್ಲಿ ಸರ್ಕಾರದ ಗಮನವನ್ನ ಸೆಳಿಬೇಕು, ಮತ್ತೆ ಸರ್ಕಾರ ತನ್ನ ಈ ಒಂದು ಯೋಜನೆಗಳನ್ನ ನೀಡುವಂತಹ ಭರವಸೆ ಏನು ಕೊಟ್ಟಿತ್ತು ಆ ಒಂದು ಭರವಸೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರದ ವಿರುದ್ಧ ಅಂಗನವಾಡಿ ನೌಕರರು ಈಗಾಗಲೇ ಸಮರವನ್ನ ಸಾರಿರುವಂತದ್ದು. ಅದೆಷ್ಟೋ ಬಾರಿ ಪ್ರತಿಭಟನೆಯನ್ನ ನಡೆಸಿ ಭರವಸೆಯನ್ನ ಪಡೆದ್ರು ಕೂಡ ಸರ್ಕಾರ ತಮ್ಮ ಭರವಸೆಗಳನ್ನ ಈಡೇರಿಸ್ತಾ ಇಲ್ಲ ಅನ್ನುವಂತಹ ಬೇಸರವನ್ನ ಇದೀಗ ಫ್ರೀಡಂ ಪಾರ್ಕ್ ನಲ್ಲಿ ಹೊರ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಅನೇಕ ಬಾರಿ ಪ್ರತಿಭಟನೆಯನ್ನ ಇಲ್ಲಿನ ಅಂತ ಹೇಳಿದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತಹ ಅಂಗನವಾಡಿ ನೌಕರರು ಬಂದು ಪ್ರತಿಭಟನೆಯನ್ನ ನಡೆಸಿದ್ರು. ಆದ್ರೆ ಪ್ರತಿಭಟನೆಯ ಸಂದರ್ಭದಲ್ಲಿ ಬರೀ ಭರವಸೆಗಳನ್ನ ಮಾತ್ರ ನೀಡುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇತ್ತು. ಹೀಗಾಗಿ ಇದೀಗ ಮತ್ತೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು, ಸರ್ಕಾರವನ್ನ ಎಚ್ಚರಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಅನೇಕ ಬೇಡಿಕೆಗಳನ್ನ ಇಟ್ಟುಕೊಂಡು ಪ್ರತಿಭಟನೆಗೆ ಕರೆಯನ್ನ ನೀಡಿರುವಂತದ್ದು. ಮಾರ್ಚ್ 2ನೇ ತಾರೀಕು ಒಂದು ಬಣದಿಂದ ಪ್ರತಿಭಟನೆ ನಡೆಯುತ್ತಾ ಇದ್ರೆ ಇಂದು ಕೂಡ ಈ ಒಂದು ಪ್ರತಿಭಟನೆಯ ಬಿಸಿ ಜೋರಾಗ್ತಾ ಇರುವಂತದ್ದು. ಪ್ರಮುಖವಾಗಿ ವೇತನ ಗೌರವಧನವನ್ನ ಹೆಚ್ಚಳ ಮಾಡಬೇಕು, ಗ್ರಾಜ್ಯುಟಿಯನ್ನ ನೀಡಬೇಕು, ಮತ್ತೆ ಒಂದಿಷ್ಟು ಬೇಡಿಕೆಗಳೇನಿದೆ ಅವುಗಳನ್ನ ಕೂಡ ಈಡೇರಿಸಬೇಕು ಅಂತ ಹೇಳಿ ಇದೀಗ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಅಂಗನವಾಡಿ ಕಾರ್ಯಕರ್ತರುಗಳು ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ತಾವು ಎದ್ದು ಹೋಗೋದಿಲ್ಲ ಅನ್ನುವಂತಹ ಒಂದು ಕೂಗನ್ನ ಕೂಡ ಕೂಗ್ತಾ ಇರುವಂತದ್ದು. ಅನೇಕ ಬಾರಿ ಪ್ರತಿಭಟನೆಗಳು ಆದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಉತ್ತರಗಳು ಸಿಕ್ಕಿರಲಿಲ್ಲ, ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ಗಳು ಬಂದಿರಲಿಲ್ಲ. ಹೀಗಾಗಿ ಬಜೆಟ್ ನಲ್ಲಿ ಈ ಬಾರಿಯ ಬಜೆಟ್ ಏನಿದೆ, ಈ ಒಂದು ಬಜೆಟ್ ನಲ್ಲಿ ಸರ್ಕಾರದ ಗಮನವನ್ನ ಸೆಳಿಬೇಕು, ಮತ್ತೆ ಸರ್ಕಾರ ತನ್ನ ಈ ಒಂದು ಯೋಜನೆಗಳನ್ನ ನೀಡುವಂತಹ ಭರವಸೆ ಏನು ಕೊಟ್ಟಿತ್ತು ಆ ಒಂದು ಭರವಸೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.